ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೀಕ್ಷಕರೇ, ಭೂಮಿ ಕೊಡ್ತೀನಿ ಅನ್ನೋರು ಕೂಡ ಯಾವ ರೀತಿಯಲ್ಲಿ ಪೆಂಡಾಲ್ ಹಾಕೊಂಡು ಕಳೆದ 2 ವಾರಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ. ನಮ್ಮ ಭೂಮಿ ತಗೊಳ್ಳಿ, ಯಾಕೆಂದ್ರೆ ರೆಡ್ ಝೋನ್ ಇರೋದ್ರಿಂದ ನಾವು ನಮ್ಮ ಕಷ್ಟ ಮತ್ತು ಏನಾದರೂ ತೊಂದರೆಗಳಾದಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಭೂಮಿಯನ್ನು ಮಾರಿ ನಮ್ಮ ಸಾಲ ತೀರಿಸ್ಕೊಳ್ಳೋದು ಅಥವಾ ಏನಾದರೂ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಕೃಷಿ ಮಾಡ್ತಾ ಇದ್ದಾರೆ, ಕರೆಕ್ಟ್. ಕೃಷಿ ಮಾಡೋದಕ್ಕೆ ಆಗದೆ ಇರುವಂಥ ವಯಸ್ಸಾದವರು ನಾವು ಕೂಡ ನಮ್ಮ ಭೂಮಿಯನ್ನು ಮಾರಾಟ ಮಾಡಿ ನಾವು ಬೇರೆ ಕಡೆ ಸೆಟಲ್ ಆಗಬೇಕು ಅಂತ ಇದ್ದೀವಿ ಅಂತ. ಎಲ್ಲರ ಮೈಂಡ್ ಸೆಟ್ಟು ಒಂದೇ ಇರಬೇಕು ಅಂತ ಏನೂ ಇಲ್ಲ. ಕೊಡೋರು ಒಂದು ಕಡೆ, ಕೊಡದೇ ಇರೋರು ಕೂಡ ಒಂದು ಕಡೆ. ಹಾಗಾದರೆ ನಾವು ಕೊಡುವವರ ಒಂದು ದೃಷ್ಟಿಕೋನ ಏನು, ಅವ್ರು ಯಾಕೆ ರೆಡಿ ಆಗಿದ್ದಾರೆ, ಅವ್ರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾಕೆ ಧರಣಿಗೆ ಕುತ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಸೋಣ. ತಾವು ನೋಡ್ಬೋದು, ಬೈರಮಂಗಲ ಗಂಜಗಾನಹಳ್ಳಿ ವ್ಯಾಪ್ತಿಯ ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಭೂಮಿ ಕೊಡೋದಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಭೂಮಿ ಕೊಡೋಕ್ಕೆ ಸಿದ್ಧರಿದ್ದವರು ಈಗಾಗಲೇ ಕೆಲವರು ಆಲ್ರೆಡಿ ಚೆಕ್ಗಳನ್ನು ಇಸ್ಕೊಂಡಿದ್ದಾರೆ, ಪರಿಹಾರವನ್ನು ಇಸ್ಕೊಂಡಿದ್ದಾರೆ. ಇನ್ನೂ 2 ತಿಂಗಳ ಕಾಲ ಒಂದು ಸಮಿತಿಯನ್ನು ರಚನೆ ಮಾಡಿ ಈಗಾಗಲೇ ಯಾರ್ಯಾರು ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅವರ ಒಂದು ಡೀಟೇಲ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡೋದಕ್ಕೆ ಈಗ ರೆಡಿ ಆಗಿದ್ದಾರೆ. ಹಾಗಾದ್ರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸೊ ಸರ್, ತಾವೇನು ಕೂತ್ಕೊಂಡಿ? ನಾವು ಭೂಮಿ ಕೊಡಲಿಕ್ಕೆ ಅನ್ನೋದಕ್ಕೆ ಹೋರಾಟ. ಈಗ 2 ತಿಂಗಳು ಟೈಮ್ ಕೊಟ್ಟಿದ್ದಾರಲ್ಲ, 2 ತಿಂಗಳು ಟೈಮ್ ಕೊಟ್ಟಿದ್ದಾರ ನೋಟಿಫಿಕೇಶನ್ ಮಾಡಿ. ವಿಚಾರ ಗೊತ್ತಿಲ್ಲ ನಿಮಗೆ. ನೋಟಿಫಿಕೇಶನ್ ಆಗಿದೆ. ನಮ್ಮ ಹೋರಾಟ ಏನಿತ್ತು ಅಂತ ನೋಟಿಫಿಕೇಶನ್ ಆಗಬೇಕು. ನಾವು ರೈತರಿಗೆ 20 ವರ್ಷದ ಸಾಕಷ್ಟು ಇಲ್ಲಿ ರೆಡ್ ಝೋನ್, ಕೆಂಪು ವಲಯ ಅಂತ ಮಾಡಿಬಿಟ್ಟು ಸಾಕಷ್ಟು ತೊಂದರೆ ಆಗಿದೆ. ಕೆಂಪು ವಲಯ ಅಂತ ಘೋಷಣೆ ಮಾಡಿದ್ಮೇಲೆ 2,500 ಎಕರೆನ 2,500ರಿಂದ 3,000 ಎಕರೆ ರೈತರು ಅವ್ರು ಕಡಿಮೆ ರೇಟ್ಗೆ, ಅವರಿಗೆ ಕೇಳಿದ ರೇಟ್ ಕೊಟ್ಟು ಮಾರ್ಕೊಂಡವ್ರೆ. ಈಗ 1.5 ವರ್ಷದಿಂದ 28 ಲಕ್ಷಕ್ಕೆ ವ್ಯಾಪಾರ ಆಗೋದ್ರಿಂದ ಎಕರೆ. ಈ ಥರ ಆಗಿ ರೈತರು ತುಂಬ ತೊಂದರೆ ಇಲ್ಲ. ಅವ್ರೆ ಈ ತೊಂದರೆನ ಬಗ್ಗೆ ಏನು ತೊಂದರೆ ಇಲ್ಲ ಅವ್ರಿ ಮಾರಾಟ ಮಾಡಕೈತಲ್ಲ ರೀ. 28 ಲಕ್ಷಕ್ಕೆ ಜಮೀನು ಮಾರೋರು ಅಂತ ಯಾರು ಕೊಡ್ತೀರಿ? ಕಾಸು ಇವತ್ತು ಕೊಡ್ತಾರೆ ಅವರು. ಏನು ತೊಂದರೆ ಇಲ್ಲ ಅವ್ರೆ ಅಂತಂದ್ರೆ ಕೆಂಪು ಘೋಷಣೆ ಮಾಡಿದ್ರು. ಅಲ್ಲಿಂದ ಈಚೆಗೆ ರೈತರು ವ್ಯವಸಾಯ ಬಿಟ್ರು, ಟೌನ್ಶಿಪ್ ಆಯ್ತದೆ ಅಂತ. ಕುಮಾರಣ್ಣವರು ಟೌನ್ಶಿಪ್ ಮಾಡ್ಬಿಡ್ತಾರೆ ಅಂತ ಬರೀ ಏಕ ಕನಸೇ ಇತ್ತು. ಎಲ್ಲ ಸರ್ಕಾರಗಳು ಇದ್ರ ಮೇಲೆ ನಡವಳಿ ಮಾಡ್ದು. ಅವರು DL ಕಂಪ್ನಿ ನಾನು ಕೊಟ್ಟು ದುಡ್ಡು ಹಾಕ್ಸ್ಕೊಂಡ್ರು. ಅವ್ರು ಕುಮಾರಣ್ಣ ಹೇಳ್ತಾ ಹೇಳಿದ್ದಾರೆ, ಹೆಣ್ಮಕ್ಳುಗಳು ಬಂದಿರೋ ಟೌನ್ಶಿಪ್ ಮಾಡಿ ಕೇಳಕ್ಕೆ ಹೋಗಿದ್ರು. ಅವ್ರನ್ನ ಯಾರು ಬಂದಿದ್ರಾ? ಸಭೆ ಮಾಡಿದ್ರಲ್ಲ ಅವಾಗ ಏನ್ ಮಾಡಿದ್ರು? 2006ರಲ್ಲಿ ಅವರೇ ಮಾಡಿದ್ದು. ಹೌದು, ಮಾಡ್ತೀನಿ ಅಂದಾಗ ಸಭೆ ಮಾಡಿದ್ಮೇಲೆ ಆಮೇಲೆ ಅವರು ಮುಂದುವರಿಸಲಿಲ್ಲ. ಸಭೆ ಮಾಡಿದ್ಮೇಲೆ ನಾನು ಸಭೆ ನಾನೇ ಹೋಗಿದ್ದು. ಸಭೆ ಮಾಡಿದ್ಮೇಲೆ ಬುಕ್ಲೆಟ್ ಮಾಡಿದ್ರಿಂದ ಮತ್ತೆ ನಾನು ಕೊಟ್ಟಿದ್ದು ದುಡ್ಡು ಆಮೇಲೆ ಹಾಸ್ಕೊಂಡು ಆಮೇಲೆ DLF ಬರ್ತಿರೋದು ಕಂಪ್ನಿಗೆ ಅವರು. ನಾವು ಸಭೆ ಮಾಡಿ ಬಂದ್ಮೇಲೆ ನಮ್ದು ವಿರೋಧ ಆಗಿಲ್ಲ. ಅಲ್ಲಿ ನಾನು ಒಳ್ಳೆ ಪ್ರಾಜೆಕ್ಟ್ ಮಾಡ್ತೀವಿ ಅಂದ್ರು, ಬುಕ್ಲೆಟ್ ಮಾಡಿದ್ರು. ವಿರೋಧ ಆಯ್ತು ಸರ್, ನಾನು ಇದ್ದೆ, ನಾನೆಲ್ಲೂ ಹೋಗಿರ್ಲಿಲ್ಲ. ನಾನು ಪತ್ರಕರ್ತರಲ್ಲಿ ನಾನು ವಿರೋಧ ಮಾಡಿದ್ದು 2006ರಲ್ಲಿ ನಾನು ಇದ್ದೆ. ಈ ಸುದ್ದಿಯನ್ನು ನಾನು ಕವರ್ ಮಾಡಿದ್ದೀನಿ. ಆಗ ವಿರೋಧ ವ್ಯಕ್ತವಾಗಿತ್ತು. ಅದಕ್ಕೇನೆ ಮೊದಲನೇ ದಿವಸ ಓಪನಿಂಗ್ ಅದು, ಅದನ್ನೇ ತಗೊಂಡ್ರು. ನಮ್ಮ ಹತ್ರ ಒಂದು ಸ್ಟ್ರೈಕ್ ಮಾಡಿದ್ದು, ಒಂದೇ ಸ್ಟ್ರೈಕ್ ಮಾಡಿದ್ದು ನಾವು. ಒಂದು ಸ್ಟ್ರೈಕ್ ಮಾಡಿದ್ಮೇಲೆ ಕುಮಾರಸ್ವಾಮಿ ಅವರು ನಮ್ಮನ್ನು ಕರೆದ ರೈತರನ್ನ ನಾವು 30-40 ಜನ ಹೋಗಿದ್ದೋ. ಆ ಕಡೆಯವರು ಬಂದಿದ್ರು, ಕುಮಾರಸ್ವಾಮಿ ಆ ಕಡೆಯವರು ಬಂದಿದ್ರು. ಅವ್ರು ಮಾಡಬೇಕು ಅಂತ ನಾವು ಈ ಥರ ಸಡನ್ ಆಗಿ ಏಕಾಕಿ ನಮ್ಗೆ ಮಾಡ್ಬಿಟ್ರಲ್ಲ. ಯಾರು ನಿಮ್ಗೆ ಈ ಥರ ಪ್ಲಾನ್ ಕೊಟ್ಟರು ಅನ್ನೋದಕ್ಕೆ ನಾನು ನೀವು ಸುದ್ದಿ ಬಳಸಿ ಮಾತಾಡಬೇಡಿ. ಅವಾಗ ವಿರೋಧ ಮಾಡಿಲ್ಲ ನಾವು ಅಂತ್ರಿ. ಈಗ ಏನೇನೇನು ಹೇಳ್ತೀರ? ಅವಾಗ ಒಂದು ವಿರೋಧ ಮಾಡಿದ್ವಲ್ಲ, ಅದನ್ನೇ ಹೇಳಿ. ನಾನು ಅವಾಗಲೇ ಹೇಳಿದ್ದಕ್ಕೆ ಹೇಳಿ ಒಂದ್ಸಾರಿ ಒಂದು ವಿರೋಧ ಮಾಡಿದ್ವು. ಸಡನ್ ಆಗಿ ಟೌನ್ಶಿಪ್ ಅಂತ ಘೋಷಣೆ ಮಾಡಿದ್ಮೇಲೆ ಒಂದು ವಿರೋಧ ಮಾಡಿದ ತಕ್ಷಣ ನಮ್ಮನ್ನು ಕರೆದ್ರು ಕೃಷ್ಣ ಕರೆದ್ಮೇಲೆ ನಾನು ಒಳ್ಳೆ ಟೌನ್ಶಿಪ್ ಮಾಡ್ತೀನಿ, ಪ್ರಾಜೆಕ್ಟ್ ಮಾಡ್ತೀನಿ ಅಂತಂದ್ರು. ಮಾಡಿ ನೋಡೋಣ ಅಂತಂದು ಅವ್ರು ಬುಕ್ಲೆಟ್ ಬಿಟ್ರು. ಬುಕ್ಲೆಟಲ್ಲಿ 8,000 ಅಡಿ ತೋರಿಸಿದ್ರು. ಮತ್ತೆ 24 ರೇಟ್ ಫಿಕ್ಸ್ ಮಾಡಿದ್ರು. ಆ 8,000 ಅಡಿ ನಮ್ಗೆ ಒಪ್ಪಿಗೆ ಆಗಿಲ್ಲ. 8,000 ಅಡಿ ಒಪ್ಪಿಗೆ ಆಗಲಿಲ್ಲ. 8,000 ಅಡಿ ಒಪ್ಪಿಗೆ ಆದ್ಮೇಲೆ ನಾವು ಒಂದು ಕೋರ್ಟ್ ರಿಟ್ ಆಗ್ತು, ಪಬ್ಲಿಕ್ ರಿಟ್ಟು ಹಾಕಿದ್ಮೇಲೆ ಅದಕ್ಕೆ ಸ್ಟೇ ಅನ್ನು ಕೊಟ್ಟಿಲ್ಲ, ಸುಮ್ಮನೆ ಅಡ್ಮಿಟ್ ಆಯ್ತು ಅಷ್ಟೇ ಕೇಸು. ಕುಮಾರಸ್ವಾಮಿ ಅವರು ಕಂಟಿನ್ಯೂ ಮಾಡಿದ್ರು. 400 ಕೋಟಿ DLF ಇಂದ ಹಾಕ್ಸ್ಕೊಂಡ್ರು. ಕುಮಾರಸ್ವಾಮಿ ಅವರು ಅಧಿಕಾರ ಹೋಯಿತು. ಅವತ್ತೇನು ಮಾತುಕತೆ ಮಾಡ್ಕೊಂಡಿಲ್ಲ. ಈ 2020 ಹೋಗಿ ನಮ್ಮನ್ನ ಆಲ್ ಔಟ್ ಮಾಡ್ಬಿಟ್ರು. ಇಲ್ಲಿ ನಮ್ಮನ್ನು ಬೋಲ್ಡ್ ಮಾಡ್ಬಿಟ್ಟು ಹೊಟ್ಟೋದು ಅವರು. ಅದಾದ್ಮೇಲೆ ಯಡಿಯೂರಪ್ಪನವ್ರು ಬಂದರು. ಅವರು ಕೂಡ ಅದನ್ನ ಕಂಟಿನ್ಯೂ ಪ್ರೊಸೆಸ್ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಸರ್ಕಾರ ಬಂತು. ಎಲ್ಲರೂ ಕೂಡ ಇದ್ರ ಮೇಲೆ ನಡವಳಿಕೆ ಮಾಡಿದ್ರು. ಇಲ್ಲಿ ರೈತರು ಒಟ್ಟಭಿಪ್ರಾಯ ಏನಂದ್ರೆ, ನಾವು ನಮ್ಮ ಕುಮಾರಣ್ಣ ಇದನ್ನ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಬಂದ್ಬಿಡ್ತಿಲ್ಲ ಎಲ್ಲರಿಗೂ. ಈ ಟೌನ್ಶಿಪ್ ಮಾಡಿದ್ದಾರೆ ಅಂತ ಒಂದು ಯಾವ್ದಾದ್ರು ಒಂದು ಮೆಸೇಜ್ ಬಂದರೂ ಸಾಕು, ಒಂದು ಸರ್ಕಾರ ಚೇಂಜ್ ಆದರೂ ಸಾಕು, ಈ ಸಾರಿ ಆಗೋಯ್ತದೆ, ಇವಾಗ ಆಗೋಯ್ತದೆ ಅಂತ. ಯಾವ ರೈತರು ಅಲ್ಲಿಂದ ಇಲ್ಲಿ ತನಕ ಎಲ್ಲರೂ ವಿರೋಧ ಮಾಡಿದ್ರು ತೋರಿಸಿದ್ದೀರಾ ಇದ್ರ ಬಗ್ಗೆ? ಮತ್ತೆ 2018 ಕುಮಾರಣ್ಣ ಆದಾಗ ಎಲ್ಲ JDS ಕಾರ್ಯಕರ್ತರು ಎಲ್ಲ ಹೋದ್ರು. ಮಾಜಿ ಶಾಸಕರ ಜೊತೆ ಅವ್ರ ಸಮೇತ ಹೋದ್ರು. ಅವ್ರು ಹೋದಾಗ ಏನು ಹೇಳಿದ್ರು ಅಂದರೆ, ಇಲ್ಲ ನಾನು ಮಾಡೇ ಮಾಡ್ತೀನಿ ಟೌನ್ಶಿಪ್ ಅಂತ. ನಾನು ಕನಸನ್ನು ಕುಸಿದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಅವತ್ತು ಕುಮಾರಸ್ವಾಮಿ ಅವರು ಧ್ವಜ ಮಾಡಿ ಸಾಕಿರೋ ರೆಡ್ ಝೋನ್. ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ, ಬೀದಿ ಪರಿಸ್ಥಿತಿ ಬರಲಿಲ್ಲ. ಅಲ್ಲಿಂದ ಇಲ್ಲಿ ರೈತರು ವ್ಯವಸಾಯದ್ದು ಭಾಳ ವರ್ಷ ಆಯಿತು. ಆಮೇಲೆ ಕೆರೆ ನೀರು ಇನ್ನೂ ಕಲುಷಿತ ಆಗೋಯ್ತು, ಸಿಕ್ಕಾಪಟ್ಟೆ ಕಲುಷಿತ ಆಯಿತು.
ನಾವು ಅದರಲ್ಲೇ ಸ್ವಲ್ಪ ಹೆಚ್ಚು ಕಮ್ಮಿ ಅದರಲ್ಲೇ ಕುಡಿತಾ ಇದ್ದೀವಿ, ಅದರಲ್ಲೇ ವ್ಯವಸಾಯ ಮಾಡ್ತೀವಿ, ಅದರಲ್ಲೇ ಬದುಕ್ತಾ ಇದ್ದೀವಿ, ಬೇರೆ ಏನಿಲ್ಲ. ಆ ನೀರು ಏನದು ಅಷ್ಟೇ ಹಸು ಒಲೆಯ ಗೊತ್ತಿಲ್ಲ, ಕೆಲವರು ಬದುಕ್ತಾ ಇರಬೇಕು. ಸಾಕಷ್ಟು ರೈತರು 2,500 ಎಕರೆ ಹೆಂಗೆ ಮಾರಾಟ ಮಾಡೋದು, ಭಾಳ ಕಡಿಮೆ ಇದೆಯಲ್ಲ. ಅವತ್ತಿಂದ ಹೆಂಗೆ ರೇಟ್ ಆಯಿತು, ಯಾಕೆ ಮಾರೋದು ರೈತರು? 2,500 ಎಕರೆ 3,000 ಮಾರ್ಕೊಂಡು ಹೊಡ್ಕೊಂಡು ತೋರಿಸ್ತೀನಿ ನಿಮ್ಗೆ. 2006ರಿಂದ ಈಚೆಗೆ ಈ ಕಡೆ ಇಂಡಸ್ಟ್ರಿ ಮಧ್ಯೆ ನಾವು ಸೇರಿಕೊಂಡ್ರೆ ಇಲ್ಲಿ ಕೂಲಿ ಕಾರ್ಮಿಕರು ಸಿಗಲ್ಲ, ಎಲ್ಲ ಪ್ಯಾಕೇಜ್. ಒಬ್ಬ ಕೂಲಿ ಕಾರ್ಮಿಕನಿಗೆ ಎಲ್ಲಿಂದ ಬರ್ತಾರೆ, ಅವ್ರು 2,000 ರೂಪಾಯಿ, 1,500 ಈಗ ಹೊಲ ಜಮೀನು ಮಾಡ್ತಿರೋರೆಲ್ಲ ಹೆಂಗ್ ಮಾಡ್ತಾರೆ? ಯಾರು ಎಷ್ಟು ಬೇಕು ನಿಮ್ಮ ಪಾಳು? ಎಷ್ಟು ಸಾವಿರ ಎಕರೆ ಬೆಂಗಳೂರು 3,000 ಎಕರೆ ಪಾಳು ತೋರಿಸ್ಕೊಳ್ಳಿ. 3,000 ಎಕರೆ ಪಾಳು ಇದ್ರೆ ತೋರಿಸ್ಕೊಟ್ಕೊಳ್ಳಿ ನೀವು. ನೀವು ನಾನು ತೋರಿಸ್ತೀನಿ ಬನ್ನಿ, 3,000 ಎಕರೆ ಪಾಳು ತೋರಿಸ್ತೀನಿ. ಇಲ್ಲ ಅಂತ ನೀವು ಪ್ರಾಜೆಕ್ಟ್ ಮಾಡ್ಬಿಡಿ. ಪಾರ್ಟ್ನರ್ಶಿಪ್ ಅಂದ್ರೆ ಏನು? ಸೈಟು ಮಾಡೋ ಸೈಟಲ್ಲಿ ಅರ್ಧ ನಮ್ದು ಅರ್ಧ ಅವ್ರದ್ದು, ಅದೆಲ್ಲ ಸೇರ್ ತಗೋತಾ ಇದ್ದೀವಿ. ಬಾಂಡ್ ಕೊಡ್ತಾ ಇದ್ದಾರೆ. ಈಗ ಇಷ್ಟು ಅಡಿ ನಿಮ್ಗೆ ಜಾಗ ಬರ್ತದೆ ಅಂತ 9,670 ಅಡಿ ಬರ್ತಾ ಇದೆ. 9,670 ಜಾಗ ಬರ್ತಾ ಇದೆ ಸಾಕು ನಮ್ಗೆ. ನಾವೆಲ್ಲ ಡೆವಲಪ್ಮೆಂಟ್ ಹೋಗ್ತಾ ಇದ್ದೀವಿ. ಕಮರ್ಷಿಯಲ್ಲು 8,000 ಚಿಲ್ಲರೆ ಬರ್ತಾರೆ. ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 8 ಎಕರೆ ಇದೆ. 8 ಎಕರೆ ಇದೆ. ನೀವು ಸರ್ ವ್ಯವಸಾಯ ಮಾಡ್ತಿದ್ದ ನಮ್ಗೆ ಹಾಲೆ ಏಜ್ ಆಯ್ತು ಇಲ್ಲ ಕರೆಕ್ಟ್ ಅಂತ ಕಲಿಸ್ತೀವಿ. ಮತ್ತೆ ಮಕ್ಕಳುಗಳು ಮಾಡ್ತಾ ಇದ್ರು 5 ವರ್ಷ ಆಯಿತು. ಮೂವರು ನನಗೆ ಬೇಡ ನಿನ್ನ ಆಚೆ ತಲೆಯಲ್ಲಿ ಮಾಡಿಕೊಂಡು ನಮ್ಮ ಕೈಲಿ ಹೇಳೋಕ್ಕಾಗಲ್ಲ. ಬ್ಯಾಂಕ್ ಸಾಲಗಳು ಮಾಡಿದ್ದೀವಿ, ಮಕ್ಕಳು ಮದುವೆ ಮಾಡಬೇಕು, ಮಕ್ಕಳು ವಿದ್ಯಾಭ್ಯಾಸ ಬೇಕು, ಮೊಮ್ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ನಾನಾ ಇದಾದೆ, ಸಾಲ ಸೋಲ ಅದೆ. ನಮ್ಮ ರೈತರು ಕೊಡೋಕ್ಕೆ ಹೋದರೆ ಕಮ್ಮಿ ಕೇಳ್ತಾರೆ. ಇದೇ 6 ತಿಂಗಳಿಂದ ನಮ್ಮ ತಮ್ಮ ಕೊಡೋಕ್ಕೆ ಹೋದ ಬರೀ ಎಕರೆ 50,000 ತಗೊಂಡ್ರು, 50 ಲಕ್ಷಕ್ಕೆ ತಗೊಂಡ್ರು. ಈಗ ಒಳ್ಳೆ ರೈಟ್ ಸಿಕ್ಕದೆ. ನಾವು ಒಂದು ಬದುಕು ಕಟ್ಕೋಬೇಕು, ಅಥವಾ ಒಂದು ಕಡೆ ಭೂಮಿ ಮಾಡಬೇಕು, ಒಂದು ಬದುಕು ಕಟ್ಟಬೇಕು, ಮಕ್ಕಳನ್ನ ಒಳ್ಳೇದು ಮಾಡಬೇಕು, ಏನೋ ಒಂದು ಬದುಕು ಕಟ್ಟಬೇಕು. ಉಳಿದ ಒಂದು 10 ತಾಸು ಸೈಟ್ ಇಸ್ಕೊತಾ ಇದ್ವಿ ನಾವು ಮೇಡಮ್. ನಮ್ಗೆ ಓಕೆ ಕೊಡೋಕ್ಕೆ ಇಷ್ಟ. ಈಗ ಬಹಳಷ್ಟು ಜನ ಕೊಡಬಾರ್ದಂತೆ ಈಗಲೂ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ನಡೀತಾ ಇದೆ. ಈಗಲೂ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ನಡೀತಾ ಇದೆ. 2006ರಿಂದ ರೆಡ್ ಝೋನ್ ಮಾಡಿದ್ರಲ್ವಾ, 20 ವರ್ಷ ಬ್ರೇಕ್ ಇತ್ತಲ್ವಾ. 20 ವರ್ಷದಿಂದ ಎಲ್ಲರೂ ಎಲ್ಲೋಗಿದ್ರು. ಟಿವಿ ಮಾಧ್ಯಮ ಆಗ್ಬೋದು, ರಾಜಕಾರಣಿಗಳಾಗ್ಬೋದು, ಇದಕ್ಕೊಂದು ಅಂತ್ಯ ಆಡಿದ್ರೆ ಅವತ್ತೇ ಇದು ಓದ್ನೇನೆ ಇರ್ಲಿವಲ್ಲ ಮೇಡಮ್. ಹಂಗಲ್ಲ, ನಿಮ್ ಜಮೀನ್ ನಿಮ್ಮ ಹತ್ರನೇ ಇತ್ತಲ್ಲ. ನಮ್ಮ ಹತ್ರನೇ ಐತೆ. ಈಗ ನನ್ ಜಮೀನ್ ಕೊಡಲ್ಲ ಅಂದಿದ್ದಕ್ಕೆ ಎಲ್ಲ ಬಂದಿರೋದು. ಸೊ ನಿಮ್ ಜಮೀನ್ ನಿಮ್ಮ ಹತ್ರ ಇದ್ರೆ ನಾವೇನಾದ್ರೂ ಸುಮ್ನೆ ಹುಡುಕೊಂಡು ಹೇಳ್ತಾ ಇದ್ದಲ್ಲ ಮೇಡಮ್, ಇಷ್ಟ ಇದ್ರು ಕೊಡ್ಬೋದು ಅಂತ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು. ನೀವು ಅಂದ್ರಲ್ಲ ಇಷ್ಟು ದಿನ ಯಾಕೆ ಬರ್ಲಿಲ್ಲ ಮಾಧ್ಯಮ? ಹೌದು ಮೇಡಮ್, ಇಷ್ಟು ದಿನ ಯಾರು ಧ್ವನಿ ರೆಡ್ ಝೋನ್ ಮಾಡೋದಾಗಿಂತ ಕೇಳಬಹುದಾಯ್ತಲ್ಲ ಮೇಡಮ್. ಮೇಡಮ್ ಓಕೆ, ಹೋರಾಟ ಮಾಡ್ತಿದ್ರಲ್ಲ, ರೆಡ್ ಝೋನ್ ನ ಯಾರು ಕೇಳಿವಲ್ಲ ಯಾಕೆ ಮೇಡಮ್? ನೀವು ಹೋರಾಟ ಮಾಡಿದ್ರೆ ಬರ್ತಿದ್ವಲ್ಲ, ನೀವ್ ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡಿಲ್ಲ ಅಂದ್ರೆ ಅಕ್ಕೋರ್ ಆಯ್ತದೆ ಅಂತಾನೆ ಮಾಡಿಲ್ಲ. ಮತ್ತೆ ಕುಮಾರಸ್ವಾಮಿ ತಪ್ಪು. ರೆಡ್ ಝೋನ್ ಹೌದು, ರೆಡ್ ಝೋನ್ ಕುಮಾರಸ್ವಾಮಿ ಅವರು ತಪ್ಪು. ರೆಡ್ ಝೋನ್ ಮಾಡಿದ್ರು, ರೈತರು ಗಲಾಟೆ ಮಾಡ್ಬೇಕು. ಕುಮಾರಸ್ವಾಮಿ ಮನೆ ಮುಂದೆ ಮೇಡಮ್ ಹೇಳಿ, ರೆಡ್ ಝೋನ್ ಮಾಡಿದ್ರು ತಪ್ಪು. ಕರೆಕ್ಟ್ ಕರೆಕ್ಟ್. ನೀವು ಹೋರಾಟ ಮಾಡ್ಬೇಕಾಗಿತ್ತು, ಬರ್ತಿದ್ವಿ, ನೀವು ಯಾಕೆ ಮಾಡ್ಲಿಲ್ಲ? ಯಾವ ಸರ್ಕಾರ ಬಂದಿರಲ್ಲ ಮೇಡಮ್ ಇದಕ್ಕೆ. ಅವತ್ತು ಡಿ ಕೆ ಶಿವಕುಮಾರ್ ಬಂದಿರೋದು ಮೇಡಮ್ ಇವಾಗ. ಹೌದು, ಅಂದ್ರಲ್ಲ 20 ವರ್ಷದಿಂದ ನೀವ್ ಯಾಕೆ ಬರ್ಲಿಲ್ಲ ಮಾಧ್ಯಮಗಳು ಅಂತ. ಒಂದಿನಕ್ಕೂ ನೀವು ಪ್ರೊಟೆಸ್ಟ್ ಮಾಡ್ಲಿಲ್ಲ. ಹೌದು, 20 ವರ್ಷದಿಂದ ನೀವು ಅಂತ ಅಲ್ಲ, ಈಗ ಅವ್ರು ಹೊರಗಡೆ ರೈತರು ಬಂದಿಲ್ಲ ಮೇಡಮ್. ಈಗ ದಿನ ಅವ್ರು ಮಾಡ್ತಿದ್ದಾರೆ, ಅವ್ರು ಮಾಡ್ತಾರಂತಲ್ಲ, ಅವ್ರು ಮಾಡ್ತಾರೆ. ನಾವು ಬರೀ 4 ತಿಂಗಳ ಕುತ್ಕೊಳ್ಳೋವೆ. ನಾವು ಅನ್ಯಾಯ ಆಯ್ತಾ ಇರೋದು ರೈತರಿಗೆ. ಅವರೇ ಅವರು ಅದನ್ನ ಹೇಳ್ತಿರೋದು. ಹೌದು, ಈಗ 20 ವರ್ಷದಿಂದ ಇದೇ ರಾಗನೇ ಬಂದಿತ್ತು. ಏನೋ ಒಂದು ಅಂತ್ಯ ಆಡ್ಬೇಕು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಂತ್ಯ ಆಡಿದ್ದಾರೆ. ಇವ್ರು ಅಕ್ಯುರೇಷನ್ ಮಾಡ್ತಾ ಇದಾರಲ್ಲ, ಇದೇ ಅಂತ್ಯ ಆಡೋದು. ರೆಡ್ ಝೋನ್ ಅಕ್ಯುರೇಷನ್ ತಂದಿದ್ದಾರೆ ಯಾರು ಇದನ್ನ?